ಕಶ್ಯಪ್ ಸರ್, ಈಗ ಅವ್ರ ಪಾಯಿಂಟ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಾತಾಡಿ ನೀವು. ಈಗ ಅಕೌಂಟ್ ಅವರ ಸಹೋದರಿಗೆ ಹೋಗಿತ್ತು, ಭಾವನ್ಗೆ ಅಕೌಂಟ್ಗೆ ಹೋಗಿತ್ತು, ವೈಯಕ್ತಿಕ ಸಹಾಯಕನ ಅಕೌಂಟ್ಗೆಲ್ಲ ದುಡ್ಡು ಹೋಗಿತ್ತು ಅಂತ CBI ಹೇಳ್ತಾ ಇದೆ. ತನಿಖೆ ಮಾಡಿ ಮಾತಾಡ್ಲಿ ಮತ್ತೆ ಇದೇ ನೀವು ಮಾಡ್ತಿರೋದು ಸೆಷನ್ ಅಲ್ಲಿ. ನಿಮ್ಗೆ ಸತ್ಯ ಕೇಳಕ್ಕೆ ಬಿಜೆಪಿ ಅವ್ರಿಗೆ ಇದಿಲ್ಲ, ಕಹಿ ಸತ್ಯ ಕೇಳಕ್ಕೆ ಅವ್ರಿಗೆ ಕಿವಿಗೆ ಬರಲ್ಲ. ಇದೇ ಯಡಿಯೂರಪ್ಪ, ಇದು ವಿಜೇಂದ್ರಗಾಗ್ಲಿ ಅಶೋಕ್ ಆಗ್ಲಿ ಈ ಬಿಜೆಪಿ ವಕ್ತಾರಕ್ಕಾಗಿ ಸತ್ಯ ಕೇಳಕ್ಕೆ ಒಂಚೂರು ಕಿವಿ ಇಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಅವರೇ, ತನಿಖೆ ಮಾಡ್ತಾ ಇದೆ SIT ಅವರು, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಅವ್ರದ್ದೇನು ಪಾತ್ರ ಇಲ್ಲ ಅಂತ CBI ಅವರನ್ನು ಮಾಡಬೇಕಲ್ಲ, ಅವ್ರದ್ದು ಗಂಟೆ ಹೊಡಿಬೇಕಲ್ಲ. ಯಾಕಂದ್ರೆ CBI ಅಂದ್ರೆ ಬಿಜೆಪಿಯ ಒಂದು ಕೈಗೊಂಬೆ ಕೂತಿದೆ 12 ವರ್ಷದಿಂದ. ಒಂದ್ ನಿಮಿಷ ಸ್ವಾಮಿ, ಒಂದ್ ನಿಮಿಷ ಅಲ್ಲಿ, ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಆಯ್ತು ಮಾಡಿ. ಅವ್ರು 60 ವರ್ಷ ದೇಶ ಆಳಿದಾಗ ನಿಮ್ ಕೈಲಿ ಇತ್ತಂಗದೆ ಒಂದ್ ನಿಮಿಷ ಅವರು ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ. ಇವತ್ತಿನ ಸದನದಲ್ಲಿ ಅವ್ರಿಗೆ ಮಾತಾಡುವ ಸತ್ಯ ಕೇಳಕ್ಕೆ ಪಲಾಯನವಾದಿ ಆರ್ ಅಶೋಕ್ ಅವರಿಗೆ ಒಂದು ಈ ಹಗರಣದಲ್ಲಿ ಯಾವ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಕಲಾಪದ ನಮ್ ಡಿಬೇಟ್ ವೇಸ್ಟ್ ಆಗುತ್ತೆ ಆಯ್ತಾ ಸರ್. ನಾನು ಅದೇ ಹೇಳಿ ಮಾತಾಡಿ. ಇವತ್ತು CBI ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಅವ್ರು ಹೇಳ್ದಂಗೆ ಕೈಗೊಂಬೆ ಆಡುತ್ತೆ ಅಂತ ಅನ್ನೋದು ಇವರು ಸಾಬೀತಾದ್ರೆ, ಹಂಗಾದ್ರೆ 60 ವರ್ಷ ಕಾಂಗ್ರೆಸ್ ದೇಶ ಆಳ್ತಲ್ಲ, CBI ಹಂಗಾದ್ರೆ ಇವ್ರು ಕೈಗೊಂಬೆ ಮಾಡ್ಕೊಂಡಿದ್ರ? SIT ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. SIT ಏನು ಯಾರು ರಚನೆ ಮಾಡಿರೋದು, ಅದೇನು ರಿಪೋರ್ಟ್ ಬಂದಿತ್ತೆ, ಇವ್ರದ್ದೆಲ್ಲ ಇವತ್ತಿನ ಸರ್ಕಾರ ಲೋಕಾಯುಕ್ತನ ವಜಾ ಮಾಡಿ SIT ಮಾಡಿದಂತ ಪುಣ್ಯಾತ್ಮರು ಇವರು. ನೋಡಿ, ಇದೇ ಈಶ್ವರಪ್ಪನವರ ಇಶ್ಯೂಲಿ, ಇದೇ ಯಡಿಯೂರಪ್ಪನವ್ರ ವಿಷಯದಲ್ಲಿ ಒಂದ್ ನಿಮಿಷ ಕೊಟ್ರೆ ಪ್ಲೀಸ್ ದಯವಿಟ್ಟು, ಇದೇ ಈಶ್ವರಪ್ಪನವ್ರ ವಿಷಯದಲ್ಲಿ, ವಿಜೇಂದ್ರ ಅವ್ರ ವಿಷಯದಲ್ಲಿ, RTGS ಮೂಲಕ ಲಂಚ ಇಸ್ಕೊಂಡಿರೋ ವಿಜೇಂದ್ರನ ವಿಷಯದಲ್ಲೂ ಇವರ ಬಿಜೆಪಿ ಸರ್ಕಾರ ಅವಧಿಯಲ್ಲಿ SIT ಏನ್ ಮಾಡ್ತು? ಕ್ಲೀನ್ ಚಿಟ್ ಕೊಡ್ತು. ತನಿಖೆ ಮಾಡ್ತಾ ನಿಮ್ಗೆ ಸತ್ಯ ಕೇಳಕ್ಕೆ ನೀವು ಇಲ್ಲಿ ಬಂದಿಲ್ಲ. ನಿಮ್ಮ ಆರ್ ಅಶೋಕ್ ವಿಜೇಂದ್ರ ಸತ್ಯ ಹೇಳಕ್ಕೆ ನಮ್ಮ ಮುಖ್ಯಮಂತ್ರಿಗಳು ರೆಡಿ ಇದ್ರು. ಅವರಿಗೆ ಪರಮೇಶ್ವರ್ ಸಾಹೇಬ್ರು ಸತ್ಯ ಹೇಳಕ್ ರೆಡಿ ಇದ್ರು. ರಾಜ್ಯಕ್ಕೆ 52 ಇದನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಈ ಅವಕಾಶ ಕಾಯ್ತಾ ಇದ್ರು. ನಾಗೇಂದ್ರನ ಮುಂದೆ ಇಟ್ಕೊಂಡು ನಾಗೇಂದ್ರನ್ ಹೆಂಗಿದ್ರು ರಾಜೀನಾಮೆ ಕೊಡ್ಸೋದ್ ಬೇಡ, ನಾಗೇಂದ್ರ ರಾಜೀನಾಮೆ ಕೊಡೋದ್ ಬೇಡ, ಹೋರಾಟ ಬಿಜೆಪಿ ಮಾಡ್ತಾ ಇರುತ್ತೆ, ನಾವು 52 ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋಣ ಅಂತ ಎಂಜಾಯ್ ಮಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನದಲ್ಲಿ ಜನ ಕೊಡ್ತಾರೆ. ಇವ್ರು ಏನೇನು ಪಾಸ್ ಮಾಡ್ಕೊಂಡಿದ್ದಾರೆ, ಟೌನ್ಶಿಪ್, ರಿಯಲ್ ಎಸ್ಟೇಟು, ಬಿಡದಿ ಟೌನ್ಶಿಪ್, ಇದು ಎಲ್ಲದಕ್ಕೂ ಏನು ಪಾಸ್ ಮಾಡ್ಕೊಂಡಿದ್ದಾರೆ ನಾಳೆಯಿಂದ ಗೊತ್ತಾಗುತ್ತೆ. ಇವತ್ತು ರಾಜೀನಾಮೆ ಕೊಡದೇನೆ, ಇವತ್ತು ಕಲಾಪವನ್ನ ನಡೆಸ್ತೇನೆ 2 ದಿನ ಇದ್ರೂ ಹೋಗಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬೀದಿಯಲ್ಲಿ ವಾಲ್ಮೀಕಿ ಜನದ ಜೊತೆ ನಾವು ನಿಂತ್ಕೊಳ್ತೀವಿ. ಇವತ್ತು ಇಡೀ ಜನ, ಇಡೀ ಜಿಲ್ಲೆಯಲ್ಲಿ, ಇಡೀ ತಾಲೂಕುಗಳಲ್ಲಿ DC ಕಚೇರಿಗಳಿಗೆ ಬೀಗ ಹಾಕಿ ಹೋರಾಟಕ್ಕೆ ಬರ್ತಾರೆ. ಯಾಕೆ ಅಂದ್ರೆ ಅವರ ತೆರಿಗೆ ದುಡ್ಡು, ಅವರ ಕಲ್ಯಾಣಕ್ಕೆ ಎತ್ತಿಡಬೇಕಾದಂಥ ದುಡ್ಡು, ಶಾಲಾ ಕಾಲೇಜುಗಳಿಗೆ ಇವತ್ತು ಫೀಸ್ ಕಟ್ಟಕ್ಕಾಗ್ತಿಲ್ಲ. ತಳ ಸಮುದಾಯದ ವಾಲ್ಮೀಕಿ ಸಮುದಾಯ ಶಾಲೆಗಳು, ವಸತಿ ಶಾಲೆಗಳಿಲ್ಲ ಅಂತ ದುಡ್ಡನ್ನ ಅದೇ ಸಮುದಾಯದ ವ್ಯಕ್ತಿಗೆ ಆರೋಪ ಬಂದಿದೆ. ಒಂದು ರಾಜೀನಾಮೆ ಇಸ್ಕೊಂಡು ನೀವು ಚರ್ಚೆ ಮಾಡಿ ಅಂದ್ರೆ ಈ ಸರ್ಕಾರಕ್ಕೆ ದಮ್ಮಿಲ್ಲ. ನೋಟಿಸ್ ಕೊಡ್ರಿ, ಸದನ ನಿಯಮ ಪಾಲಿಸಿ. ನೋಟಿಸ್ ಕೊಡಿ. ನಿಮ್ಮ ಅಶೋಕ್ ಎಲ್ಲೋಗಿದ್ರು? ನೋಟಿಸ್ ಯಾಕೆ ಕೊಡ್ಲಿಲ್ಲ? ಸದನ ನಿಯಮ ಪಾಲಿಸಕ್ ಬರಲ್ಲ ಅವ್ರಿಗೆ? ಅವ್ರ ಯೋಗ್ಯತೆಗೆ ದಮ್ಮು ತಾಕತ್ತಿದ್ರೆ ನೋಟಿಸ್ ಕೊಡ್ಬೇಕಾಗಿತ್ತು. ಹೌದು, ಯೋಗ್ಯತೆ ಇರುವ ಪಕ್ಷ ಬಿಜೆಪಿ ಪಕ್ಷ. ಆರ್ ಅಶೋಕ್ಗೆ ವಿಜೇಂದ್ರಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ವಿಜೇಂದ್ರಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ನಿಮ್ಮ ಪ್ರತಿಪಕ್ಷದ ನಾಯಕರಿಗೆ, ನಿಮ್ಮ ಪಕ್ಷದವರಿಗೆ ಯೋಗ್ಯತೆ ಇಲ್ಲ. ರಾಜ್ಯದಲ್ಲಿ ಬರ ಇದೆ, ರಾಜ್ಯದಲ್ಲಿ ಬರ ಇದೆ, ರಾಜ್ಯದಲ್ಲಿ
ಪಕ್ಷ ಬರದ ಬಗ್ಗೆ ಇವತ್ತು ಚರ್ಚೆ ಹೋರಾಟ ಮಾಡ್ಬಿಟ್ಟು ಮಾಡುತ್ತೆ ಅಂದ್ರೆ ಇವರು ಎಷ್ಟು ನೀಚರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ರಾಜ್ಯದ ಜನರ ದ್ರೋಹ ಬಗ್ಗಿದ್ದೀರಾ. ದಲಿತರ ದುಡ್ಡನ್ನ ರಾಜ್ಯದ ಜನರ 52 ದ್ರೋಹ ಬಗ್ಗಿದ್ದೀರಾ. ಸಾವಿರ ಕೋಟಿ ಹಣವನ್ನ ದಲಿತರ ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ರು. ಅಲ್ಲ ರಾಜ್ಯದ ಜನರ ದ್ರೋಹ ಬಗ್ದಿದ್ದಾರೆ ಬಿಜೆಪಿ ಪಕ್ಷ ಆರ್ ಅಶೋಕ್ ಯಡಿಯೂರಪ್ಪ ಅವ್ರಿಗೆ. ವಿಜೇಂದ್ರ ದ್ರೋಹ ಬಗ್ದಿದ್ದಾರೆ. ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ನೈತಿಕತೆ ಇಲ್ಲ. ಪಲಾಯನವಾದ ಬರದ ಮಾಡಿದ್ದಾರೆ. ಬಗ್ಗೆ ಚರ್ಚೆ ಮಾಡ್ಬೇಕಾದವ್ರು ರಾಜೀನಾಮೆ ಹೌದು. ಕೊಟ್ಟು ಬನ್ನಿ ಅಂದ್ರೆ ಆಗಲ್ಲ. ವೇಟ್ ಈಗ ನೋಟಿಸ್ ಕೊಟ್ಟಿಲ್ಲ, ಒಂದು ಚರ್ಚೆ ಆಗಿತ್ತು. ಸರ್, ನೋಟಿಸ್ ಯಾಕೆ ಕೊಡ್ಬೇಕು ಸರ್? ಏ, ಸಭಾ ನೋಟಿಸ್ ನಿಯಮ ಯಾಕೆ ಇಲ್ಲ. ಕೊಡ್ಬೇಕು? ಅಲ್ಲ, ಸಭಾ ನೋಟಿಸ್ ಹೆಂಗೆ ಯಾಕೆ ಗೊತ್ತಾ ಕೊಡ್ಬೇಕು? ನಿಮ್ಗೆ? ಮತ್ತೆ ಸಿನಿಮಾ ನೋಟಿಸ್ ಸ್ಪೀಕರ್ ಹೆಂಗೆ ಆಗಿದ್ದಾರೆ. ಕೊಡ್ಬೇಕು? ರಾಜೀನಾಮೆ ಕೊಟ್ಟು ಮುಂದೆ ಬನ್ನಿ ಅಂತಂದ್ರೆ ರಾಜೀನಾಮೆ ಪಡೆಯಕ್ಕಾಗಲ್ಲ ನಿಮ್ಗೆ. ಇವತ್ತು ಅವ್ರ ಮೇಲೆ ಆರೋಪ ಇದೆ. ಇದೇ ಕ್ಯಾಬಿನೆಟ್ ಅಲ್ಲಿ, ಇದೇ ಸರ್ಕಾರದಲ್ಲಿ ರಾಜೀನಾಮೆ ಪಡೆದಿದ್ದು ಸಾಬೀತಲ್ವಾ? ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ ಅವರನ್ನೇ ಇದೇ ಯಾವ ಸೆಷನ್ ನಲ್ಲಿ- investigation ಇದೇ ನಡೆದಿದೆ? ಸೆಷನ್ ನಲ್ಲಿ ಸಿದ್ದರಾಮಯ್ಯನವ್ರ ರಾಜೀನಾಮೆ ಸುಮ್ಮನೆ ಪಡೆದಿದ್ರ? ಹಂಗಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟ? ಯಾವ ಕೋರ್ಟು ಕೊಟ್ಟಿಲ್ಲ. ಇನ್ನ ಆರೋಪಿನೇ ಅವರು. ತನಿಖೆಗೆ ಇಡೀ ಅರೆಸ್ಟ್ ಮಾಡಿತ್ತು, ಜೈಲ್ಗೆ ಹೋದ್ರು, ಬಂದ್ರು. ಇವತ್ತು ಹೊಸ ಕ್ಯಾಬಿನೆಟ್ ಆದ ತಕ್ಷಣ ನಿರಪರಾಧಿ ಆಗ್ಬಿಟ್ರ? ತನಿಖೆ ಮಾಡಿ ಎದುರಿಸಿ. ಆಫ್ಟರ್ ಆಲ್ ಒಂದು ಮಂತ್ರಿ, ನಿಮ್ಗೆ ಅದೇ ಸಮುದಾಯದ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅವಕಾಶ ಇತ್ತಲ್ಲ. ಇನ್ನು ಕೇವಲ ಇರೋದು 1 ವರ್ಷ. ನಿಮಗೆ 1 ವರ್ಷದಲ್ಲಿ 4-5 ಸಭೆ ಕಲಾಪಗಳಾಗ್ಬೋದು. ಅಂತ ಒಂದು ಅವಕಾಶನ ನೀವು ನಮ್ಮನ್ನ ಕಾರಣ ಇಟ್ಟು ಈ ಜನಕ್ಕೆ ತಪ್ಪು ದಾರಿಗೆ ಎಳೆದು ಇವ್ರು ಹೋರಾಟ ಮಾಡ್ತಾ ಇದ್ದಾರೆ. ಚರ್ಚೆಗೆ ಬರಲಿಲ್ಲ, ಇದಾಗ್ಲಿಲ್ಲ, ಹೌದು. ಏನಿಲ್ಲ. ಪಲಾಯನವಾದಿ ಆರ್ ಅಶೋಕ್, ಪಲಾಯನವಾದಿ ವಿಜೇಂದ್ರ, ನಾಗೇಂದ್ರ ಅವ್ರಿಗೆ ಬರ್ಕೊಟ್ಬಿಟ್ಟಿದ್ದೀರಾ? ರಾಜ್ಯದ ಜನಕ್ಕೆ ದೋಖ ಮಾಡಿದ್ದಾರೆ. ರಾಜ್ಯದ ಬರದ ವಿಷಯಕ್ಕೆ ಚರ್ಚೆ ಮಾಡಿಬಿಟ್ಬಿಟ್ಟು ದೋಖ ಮಾಡಿರುವ ಪಕ್ಷ ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷ ರಾಜ್ಯದ ಜನತೆಗೆ ದೋಖ ಮಾಡಿದೆ. ರಾಜ್ಯದ ಜನತೆಗೆ ದೋಖ ಮಾಡಿದೆ. ರೈತರಿಗೆ ದೋಖ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದೆ. ಇವ್ರಿಗೆ ಆಡಳಿತ ಮಾಡಕ್ ಬರಲ್ಲ, ಆಡಳಿತ ನಡೆಸಕ್ ಬರಲ್ಲ, ಕಲಾಪ ನಡೆಸಕ್ ಬರಲ್ಲ. ಒಬ್ಬ ಮಂತ್ರಿ ರಾಜೀನಾಮೆ ಪಡೆಯಕ್ಕಾಗದೆ ದಲಿತರ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡಿದೆ ಅಂದ್ರೆ ಅದು ಕಾಂಗ್ರೆಸ್ನ ವಿಫಲ ಅಂತ ಹೇಳಿ ನಾನು ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಎಷ್ಟು ವಿಫಲ ಆಗಿದೆ ಅಂತಂದ್ರೆ ಚರ್ಚೆ ಮಾಡಕ್ ಅವಕಾಶ ಇತ್ತು, ಬರದ ಬಗ್ಗೆ ಅಧ್ಯಯನ ಮಾಡ್ಬೇಕಾಯ್ತು, ಮುಂಗಾರು ಅಧಿವೇಶನ ನಡೆಸಬೇಕಾಯ್ತು. ಒಂದೇ ಒಂದು ಕಿಂಚಿತ್ ರಾಜೀನಾಮೆ, ಅದು ಆರೋಪ ಸಾಬೀತಾಗಿತ್ತು, ಇಡೀ ಬಂಧನಕ್ಕೊಳಗಾಗಿದ್ದನ್ನ ರಾಜೀನಾಮೆ ಪಡೆದು ಅವಕಾಶ ಮಾಡಿಕೊಡ್ಬೋದಾಗಿತ್ತು. 224 ಜನ ಶಾಸಕರು ಕಾಯ್ತಾ ಕೂತಿದ್ರಲ್ಲ. ಶಿವಕುಮಾರ್ ಅವರ ಉತ್ತರಕ್ಕೆ ಹೆದರಿ ಓಡಿ ಹೋದ ಸಾಮ್ರಾಟ್ ಅಶೋಕ್. ಡಿ ಕೆ ಶಿವಕುಮಾರ್ ಉತ್ತರಕ್ಕೆ ಹೆದರಿ ಹೋದ ವಿಜೇಂದ್ರ. ಡಿ ಕೆ ಶಿವಕುಮಾರ್ ಅವರ ಉತ್ತರಕ್ಕೆ ಹೆದರಿ ಹೋದ ಚಲವಾದಿ ನಾರಾಯಣಸ್ವಾಮಿ. ಡಿ ಕೆ ಶಿವಕುಮಾರ್ ಉತ್ತರಕ್ಕೆ ಹೆದರಿ ಹೋದ ಬಿಜೆಪಿ ಶಾಸಕರು. ಜಗಳ ಸಾಕು. ನೀವು ಸಿಕ್ಕಾಪಟ್ಟೆ ಇಬ್ರು ಹೇಳಿ ಆರ್ ಅಶೋಕ್, ಹೇಳಿ ವಿಜೇಂದ್ರ. ಇದೆಲ್ಲ ಆಗಿದೆ. ಎಲ್ಲ ಆಗಿದೆ. ಆತ್ಮನವರೇ, ಸಾಕು. ಅವಕಾಶ ಇದ್ರು 2 ದಿನ ಕಲಾಪವನ್ನ ಮೊಟಕುಗೊಳಿಸಿ ಚರ್ಚೆಗೆ ಅವಕಾಶ ಮಾಡಿದ್ರು. ಹೋಗಿರೋರು ಹೇಳಿನ ಇವತ್ತು ನಮ್ಮ ಹೋರಾಟ ದೋಖ ಮಾಡ್ತಿರೋರು ಹೇಳಿಗಳು. ಸ್ವಲ್ಪ ರೆಸ್ಟ್ ತಗೊಳ್ಳಿ.